ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮಾನಸ ಆಚಾರ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೆನೆ ನಮ್ಮ ಮನೆಗೆ ಬಂದಿದೆ ಅಲ್ವಾ ಇಲ್ಲಿ ಚಾನಲ್ನಲ್ಲಿಗೆ. ಇವತ್ತು ಹೋಗ್ಬೇಕು ಹಾಸ್ಪಿಟಲಿಗೆಲ್ಲ, ಅದೇ ಫಾರಮ್ ಎಲ್ಲ ಫಿಲ್ ಮಾಡಿಸ್ಕೊಂಡು. ನೆನ್ನೆ ಆಗ್ಲಿಲ್ಲ ಬಂದಿದ್ದ ಕೆಲಸ, ಅಲ್ಲಿ ಮಾಡಲ್ಲ ಅಂದ್ರು. ಅದು ಬ್ಲಡ್ ಚೆಕಪ್ ಮಾಡೋ ಮಿಷಿನ್ ಆನ್ ಆಫ್ ಆಗಿದೆ, ಆನ್ ಆಗಿದೆ ಇಲ್ಲ, ನಾಳೆ ಒಂದೇ ಸಲ ಬಂದು ಫಾರಮ್ ಎಲ್ಲ ಫಿಲ್ ಮಾಡಿಸ್ಕೊಂಡು ಹೋಗಿ ಅಂತ ಅಂದ್ರು. ಇವತ್ತು ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಅದನ್ನ ಅಲ್ಲೆಲ್ಲ ಫಾರಮ್ಗೆಲ್ಲ ಫಿಲ್ ಮಾಡಿಸ್ಕೊಂಡು ಹೋಗ್ಬೇಕು. ಮತ್ತೆ ಪಾಪುಗೂ ಕೂಡ 1.5 ತಿಂಗಳು ಇಂಜೆಕ್ಷನ್ ಇಲ್ಲೇ ಆಗ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ಇಂಜೆಕ್ಷನ್ ಸಹ ಹಾಕಿಸ್ಕೊಂಡು ಹೋಗ್ತೀವಿ. ನೋಡೋಣ, ಜ್ವರ ಬರುತ್ತೇನೋ, ಟಾನಿಕ್ ಏನಾದ್ರು ಕೊಡ್ತಾರೇನೋ ನೋಡ್ಕೊಂಡು. ಇವತ್ತು ತಾತನೂ ಬಂದಿದ್ದಾರೆ, ಇಲ್ಲಿಗೆ ಅಜ್ಜಿನೂ ಇದ್ದಾರೆ. ಎಲ್ಲರೂ ಹೋಗ್ತೀವಿ ಇವತ್ತು. ಆಟೋ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದೀನಿ. ಮತ್ತೆ ಈಶಾನ್ದು ಒಂದು ಸೈಕಲ್ ಬೇರೆ ಇದೆ, ಅದಕ್ಕೋಸ್ಕರ ಆಟೋ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಬಸ್ಸಲ್ಲೇ ಹೋಗ್ತಾ ಇದ್ವಿ. ಸೈಕಲ್ ಇರೋದ್ರಿಂದ ಸೈಕಲ್ ಅಲ್ಲಿ ತಗೊಂಡೋಗಿ ಆಟ ಆಡ್ಸಕ್ಕೆ ಬೇಕು ಅಂದ್ಬಿಟ್ಟು ತಗೊಂಡೋಗಕ್ಕೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಸರಿ, ಇವತ್ತಿನ ದಿನನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ತಿಂಡಿ ಎಲ್ಲ ಆಯ್ತು, ರೊಟ್ಟಿ ಮಾಡಿದ್ರು. ನಂಗೂ ಸಹ ರೊಟ್ಟಿನೇ ಕೊಟ್ರು. ಗೋಧಿ ಹಿಟ್ಟಿನ ಮಾಡಿದ್ರು, ತಿನ್ಬೋದು ಅಂತ ಹೇಳಿದ್ರು. ಹಂಗಾಗಿ ತಿಂದ್ವಿ. ಈಗ ಆಶಾ ಕಾರ್ಯಕರ್ತೆ ಬರ್ತೀನಿ ಅಂತ ಹೇಳಿದ್ರು ಇಲ್ಲಿಗೆನೆ. ಅದು ಅವ್ರು ಬಂದ್ಮೇಲೆ ಇಲ್ಲಿ ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ಹೊರಡೋದು ಫ್ರೆಂಡ್ಸ್. ಅಲ್ಲ ಹಾಸ್ಪಿಟಲಿಗೆ ತೋರಿಸ್ಕೊಂಡ್ಬಂದು ನಮ್ಮ ಮನೆಗೆ ಹೋಗೋದು. ಬನ್ನಿ ಶುರು ಮಾಡಿ. ಇನ್ನು ಈ ಕಡೆ ಹೊರಟ್ವಿ ಬಸ್ಗೆ ಹೋಗೋಣ ಅಂತ. ತಾವರೆಕೆರೆಗೆ ಹೋಗಬೇಕು. ಈಗ ನೋಡಿ ಫ್ರೆಂಡ್ಸ್, ಯಾರ್ಯಾರಿಗೆ ಗೊತ್ತು ಯುವ ಕಮೆಂಟ್ ಮಾಡಿದ್ರು. ಈಗಿನವ್ರು ಇದನ್ನ ನೋಡೋದೇ ಕಮ್ಮಿ, ಸಿಟಿಗಳಲ್ಲಿ ಕಮ್ಮಿ. ಇಲ್ಲಿ ಬಸ್ ಇಲ್ದಿದ ತಕ್ಷಣ ಇವು ಸಿಕ್ತು, ಅದಕ್ಕೆ ಕಿತ್ಕೊಂಡೆ. ಚೆನ್ನಾಗಿಲ್ಲ? ಹಾ, ಉನ್ನಿ ಮುಳ್ಳು, ಇದು ರೋಜಾ ಹೂವು ಅಂತಾರಂತೆ, ಉನ್ನಿ ಹೂವು ಅಂತಾನು ಅಂತಾರಂತೆ. ಇಂಜೆಕ್ಷನ್ ಹಾಕ್ಸಕ್ ಬಂದಿದೀವಿ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ. ಚಪ್ಪಲಿಗಳು ನೋಡಿ ಭಯ ಆಗ್ತಿದೆ, ಎಷ್ಟೊತ್ತಾಗುತ್ತೆ ಏನೋ ಅಂತ. ಬನ್ನಿ ತೋರಿಸಿ.
ಫ್ರೆಂಡ್ಸ್, ಈಗ ಇಷ್ಟೊತ್ತಾಯಿತು. ಬೆಳಗ್ಗೆ ಎಷ್ಟು 12:30 ಆಗಿದೆ. ಈಗ ನಾವು ಬಂದಿದ್ದು 11 ಗಂಟೆಲಿ. ಇಷ್ಟೊತ್ತಾಯಿತು. ಈಗ ಮನೆಗೆ ಹೋಗ್ತಾಯಿದ್ವಿ. ಬಾ, ಆ ಕಡೆ ಹೋಗ್ಬೇಕು. ಈಗ ಮನೆಗೆ ಹೋಗಿ ಅಲ್ಲಿ ಬ್ಯಾಗೆಲ್ಲ ತೊಗೊಂಡು ಕಾಮಾಕ್ಷಿ ಪಾಳ್ಯಕ್ಕೆ ಹೋಗಬೇಕು. ಅಲ್ಲಿ ತಾತ ಮತ್ತು ಇಶಾ ಅಂತೆಲ್ಲ ಇದ್ದಾರೆ. ಅವ್ರನ್ನೂ ಕರ್ಕೊಂಡು ಲಗೇಜ್ ಎತ್ಕೊಂಡು ಆಟೋ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಮುಂದೆ ನಮ್ಮ ಅಜ್ಜಿ ಬರ್ತಾಯಿದ್ದಾರೆ. ನಮ್ಮ ಅಜ್ಜಿ ಪಾಪನ ಎತ್ಕೊಂಡಿದ್ದಾರೆ. ಇಂಜೆಕ್ಷನ್ ಹಾಕ್ತಿದ್ದೀವಿ ಫ್ರೆಂಡ್ಸ್. 3 ಇಂಜೆಕ್ಷನ್ನು, ಆ ಕಡೆ ತೊಡಗೊಂದು ಈ ಕಡೆ ತೊಡಗೊಂದು ಕೈಗೊಂದು ಹಾಕ್ಬಿಟ್ಟಿದ್ದಾರೆ. ಪಾಪ ಹತ್ಬಿಟ್ಟ. ಈಗ ಪರವಾಗಿಲ್ಲ, ಸುಮ್ಮನಿದ್ದಾನೆ. ಹಾಕಿ ಸ್ವಲ್ಪ ಹೊತ್ತಿಗೆ ಸುಮ್ಮನಾದ, ಮಲ್ಕೊಂಡಿದ್ದಾನೆ. ಮನೆಗೆ ಹೋಗಿ ಫೀಡ್ ಮಾಡಿಸ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಷ್ಟೇ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಇನ್ನು ಇದು ನಮ್ಮ ಏರಿಯಾ ಹತ್ರ ಇರೋ ದೊಡ್ಡ ಚೌಟ್ರಿ. ಇದು ಯಾರ್ಯಾರು ನೋಡಿದ್ರೆ ಕಮೆಂಟ್ ಮಾಡಿ. ಇನ್ನು ಮನೆ ಚನ್ನನಹಳ್ಳಿ ಮನೆಗೆ ಬಂದು ಅಲ್ಲಿ ವಿಡಿಯೋ ಏನು ಮಾಡಲಿಲ್ಲ. ಇನ್ನು ಆಟೋ ಬುಕ್ ಮಾಡಿಕೊಂಡು ಆಟೋ ಹತ್ಕೊಂಡು ಬಂದ್ವಿ. ಆಟೋದಲ್ಲಿ ಈಗ ಹೋಗ್ತಾಯಿದ್ದೀವಿ ಕಾಮಾಕ್ಷಿ ಪಾಳ್ಯಗೆ. ಓಲಾದಲ್ಲೇ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಅಲ್ಲಿಗೆ 166 ರೂಪಾಯಿನೋ ಬಿತ್ತು ನಮಗೆ. ಹಂಗಾಗಿ ಆಟೋದಲ್ಲೇ ಹೋಗ್ತಾಯಿದ್ದೀವಿ. ಕಾರಲ್ಲಾದರೆ ಜಾಸ್ತಿ ಆಗುತ್ತೆ. ಒಂದು 300 ಚಿಲ್ಲರೆ ಆಗುತ್ತೆ. ಇವಾಗ ಆಟೋದಲ್ಲೇ ಹೋಗ್ತಾಯಿದ್ದೀವಿ. ಸೈಕಲ್ ತಗೊಳ್ಳೋಣ ಅಂದ್ಕೊಂಡ್ವಿ ಫ್ರೆಂಡ್ಸ್. ಸೈಕಲ್ಲು ಇಟ್ಕೊಳ್ಳೋಕ್ಕೆ ಆಗಲ್ಲ. ನಾವು 3 ಜನ, ನಾನು, ತಾತ, ಅಜ್ಜಿ ಮತ್ತು ಪಾಪು, ಇಶಾಂತ್, ಇಷ್ಟು ಜನ ಆಟೋದಲ್ಲಿ ಕೂತಿದ್ದೀವಿ. ಅಲ್ಲಿ ಕಾಲ ಹತ್ರ ಇಟ್ಕೊಳ್ಳೋಣ ಅಂದರೆ ಕಾಲ ಹತ್ರನೂ ಇಟ್ಕೊಳ್ಳೋಕ್ಕಾಗಲ್ಲ. ಇನ್ನು ಅವ್ರ ಆಟೋದವ್ರು ಇಳಿಸ್ತಾರೋ ಇಲ್ವೋ ಅಂದ್ಬಿಟ್ಟು ನಾನು ತೊಗೊಂಡು ಬರಲಿಲ್ಲ. ನಮ್ಮ ಮನೆಯವ್ರನ್ನೇ ಗಾಡೀಲಿ ಯಾವತ್ತಾದರೂ ತೊಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳಿದ್ದಾರೆ. ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಆದರೆ ಬಸ್ಸಲ್ಲಿ ಹೋದರೆ ಸುಮ್ಮನಹಳ್ಳಿಲಿ ಇಳ್ಕೊಂಡು ಸುಮ್ಮನಹಳ್ಳಿಯಿಂದ ಮತ್ತೆ ಆಟೋ ಮಾಡಿಕೊಂಡೇ ಹೋಗಬೇಕು ಅಂದ್ಬಿಟ್ಟು ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟು, ಮತ್ತೆ ಆಟೋ ಬೇರೆ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಇಲ್ಲಿಂದನೇ ಡೈರೆಕ್ಟ್ ಆಟೋಗೆ ಹೋಗ್ತಾಯಿದ್ದೀವಿ. ಮನೆ ಮುಂದೆನೇ ನಿಲ್ಲಿಸ್ತಾರೆ ಅಂದ್ಬಿಟ್ಟು ಮಾಡ್ಕೊಂಡ್ವಿ. ಅವರು ಸಹ ಮನೆ ಮುಂದೆನೇ ಕರ್ಕೊಂಡ್ಬಿಟ್ರು. ಇನ್ನು ಫಸ್ಟ್ ಟೈಮ್ ನಾನು ಈ ಥರ ಪಬ್ಲಿಕ್ನಲ್ಲಿ ವೀಡಿಯೋ ಮಾಡ್ತಾಯಿರೋದು. ಏನೋ ಒಂಥರ ಖುಷಿ ಮತ್ತು ಭಯ, ಒಂಥರ ನರ್ವಸ್ಸು ಎಲ್ಲ ಆಗ್ತಿತ್ತು ನನಗೆ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇನ್ನು ಈ ಕಡೆ ಹುಲಿಯೂರಮ್ಮ ದೇವಸ್ಥಾನ, ಈ ಕಡೆ ಮಾಚೋಳಿ ಕಡೆ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಟೆಂಪಲ್ಲು. ಈ ರೋಡಲ್ಲಿ ಮಾತ್ರ ತುಂಬಾ ವೆಹಿಕಲ್ಸ್ ಓಡಾಡುತ್ತೆ ಫ್ರೆಂಡ್ಸ್. ಆ್ಯಕ್ಸಿಡೆಂಟ್ಸು ಹಂಗೆ ಆಗುತ್ತೆ. ವೆಹಿಕಲ್ಸ್ ಅಂತೂ ಸಿಕ್ಕಾಪಟ್ಟೆ ಓಡಾಡುತ್ತೆ. ಮತ್ತು ಈ ಕಡೆ ಅಷ್ಟು ಟ್ರಾಫಿಕ್ ಕಮ್ಮಿ. ಇನ್ನು ಸುಮ್ಮನಹಳ್ಳಿ ಮತ್ತು ಕಾಮಾಕ್ಷಿ ಪಾಳ್ಯ ಮತ್ತು ಸುಂಕದಕಟ್ಟೆ ಇಲ್ಲೆಲ್ಲ ಟ್ರಾಫಿಕ್ಕು ಸಿಕ್ಕಾಪಟ್ಟೆ. ಮತ್ತು ಗೊಲ್ರಟ್ಟಿ ನೈಸ್ ರೋಡು, ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ. ಇನ್ನೆಲ್ಲ ಕಡೆ ನಾರ್ಮಲ್ ಆಗಿರುತ್ತೆ ಅಷ್ಟೇ. ಮತ್ತು ಸಂಡೇಸು ತುಂಬಾ ವೆಹಿಕಲ್ಸ್ ಓಡಾಡುತ್ತೆ ಈ ಕಡೆ ವಿಶಾಲ್ ಮಾರ್ಟು.
2 ಫ್ಲೋರು. ಮಲಗಿಬಿಟ್ಟಿದ್ದಾನೆ ಇಶಾಂತ್, ಬರೋನಾಗಲೇ ಮಲ್ಕೊಂಡಿದ್ದ. ಇನ್ನು ಅವನು ಇಂಜೆಕ್ಷನ್ ಹಾಕ್ಸಿರೋದ್ರಿಂದ ಅಳ್ತಾ ಇದ್ದಾನೆ. ಅವನು ಸ್ವಲ್ಪ ಹೊತ್ತು ಮಲಗ್ತಿದ್ದಾನೆ, ಸ್ವಲ್ಪ ಹೊತ್ತು ಹೇಳ್ತಾ ಇದ್ದಾನೆ. ಈಗ ಹೋಗಿ ಫೀಡ್ ಮಾಡಿ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲ್ಕೊಬೇಕು. ಇವನು ಮಲ್ಕೊಂಡಿದ್ದಾನೆ, ಇವನು ಸ್ವಲ್ಪ ಹೊತ್ತು ಮಲಗಿಸ್ಬೇಕು. ಏನೂ ತಿಂದಿಲ್ಲ ಫ್ರೆಂಡ್ಸ್, ಏನೋ ಸರಿಯಾಗಿ ಹೋಗಿ ಈಗ ಮಲಗಿದ್ಮೇಲೆ ಒಂಚೂರು ಏನಾದರೂ ಊಟ ಮಾಡಿಸ್ಬೇಕು. ಸರಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಬಾಯ್ ಬಾಯ್. ನಾಯಿಗಳು ನೋಡಿ ಸ್ವಾಗತ ಮಾಡ್ತಾನೆ. ಇನ್ನು ರಾತ್ರಿಗೆ ಚಿಕನ್ ರೆಸಿಪಿ ಮಾಡಿದ್ರು. ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ. ಇನ್ನು ಇವತ್ತಿನ ದಿನ ಹೇಗಿತ್ತು ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಳೆ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.